ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನನಗೆ ಮ್ಯಾಮ್. ಜನ್ಮ ಕೊಟ್ಟು ಸಂಸ್ಕಾರವನ್ನು ಕೊಟ್ಟಿರೋ, ನಾನೇ ಆಯ್ಕೆ ಮಾಡ್ಕೊಂಡಿರೋ ನನ್ನ ತಂದೆ ತಾಯಿಗೆ ಕೃತಜ್ಞತಾ ಪೂರ್ವಕವಾದ ನಮಸ್ಕಾರಗಳನ್ನ ಅರ್ಪಿಸ್ತಾ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಂದು ಬುದ್ಧ ಪೌರ್ಣಮಿಯ ಬಗ್ಗೆ, ಅದರ ಆಚರಣೆಯ ಬಗ್ಗೆ, ಬುದ್ಧನ ಸಿದ್ಧಾಂತಗಳ ಅಳವಡಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಇದು ನನ್ನ 50ನೇ ಉಪನ್ಯಾಸ. ಸೊ ಹಾಫ್ ಸೆಂಚುರಿ ಆಯ್ತು ಇವತ್ತಿಗೆ. ಹಾಗಾಗಿ ಇವತ್ತು ಈಗ ಸದ್ಯದಲ್ಲೇ ಬರ್ತಾ ಇರುವಂತಹ ಬುದ್ಧ ಪೂರ್ಣಿಮೆ ದಿನಕ್ಕೆ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಂಡು ಸಿದ್ಧತೆಗಳನ್ನ ಮಾಡ್ಕೊಳ್ಳೋಣ, ಸಂಕಲ್ಪಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಬುದ್ಧನ ಬಗ್ಗೆ, ಅವನ ಜೀವನದ ಬಗ್ಗೆ, ಅವನ ಒಂದು ಏನೇನು ಅನ್ವೇಷಣೆ ಮಾಡೋದು ಅದ್ರ ಬಗ್ಗೆ ಕೆಲವು ತಿಳ್ಕೊಂಡು ನಾವ್ ಯಾವ್ದನ್ನ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಪಿಲವಸ್ತು ಅನ್ನೋ ರಾಜ್ಯವನ್ನ ಆಳ್ತಾ ಇದ್ದವನು ಶಾಕ್ಯ ರಾಜ ಶುದ್ಧೋಧನನ ಪತ್ನಿ ಮಾಯಾದೇವಿ. ಇವರಿಬ್ಬರಿಗೆ ಜನಿಸಿದ ಮಗನೇ ಸಿದ್ಧಾರ್ಥ. ಪ್ರತಿ ತಿಂಗಳು ಹುಣ್ಣಿಮೆ ಘಟಿಸುತ್ತೆ. ಪ್ರತಿ ಹುಣ್ಣಿಮೆನೂ ಕೂಡ ವಿಶೇಷಣೆ. ವೈಶಾಖ ಶುದ್ಧ ಪೌರ್ಣಮಿಯನ್ನ ಬುದ್ಧ ಪೌರ್ಣಮಿ ಅಂತ ಯಾಕೆ ಹೆಸರಿಸಲಾಗಿದೆ ಅಂತಂದ್ರೆ, ಸಿದ್ಧಾರ್ಥನ ಜೀವನದ 3 ಮುಖ್ಯ ಘಟನೆಗಳು ನಡೆದಿದ್ದು ವೈಶಾಖ ಶುದ್ಧ ಪೌರ್ಣಿಮೆಯ ದಿವಸನೇ. ಆ 3 ಘಟನೆಗಳು ಯಾವುದು ಅಂದ್ರೆ, ಅವನ ಹುಟ್ಟು, ಜ್ಞಾನೋದಯ ಹಾಗೂ ಅವನ ಪರಿನಿರ್ವಾಣ. ಜೊತೆಗೆ ಸಿದ್ಧಾರ್ಥನ ಪತ್ನಿ ಯಶೋಧರ, ಅವನ ಸಾರಥಿ ಚೆನ್ನ ಮತ್ತು ಕುದುರೆ ಕಂತಕ, ಅವನ ಮೊದಲಿನ ಶಿಷ್ಯ ಆನಂದ, ಇವರೆಲ್ಲರೂ ಕೂಡ ಜನಿಸಿರೋದು ಇದೇ ವೈಶಾಖ ಶುದ್ಧ ಪೌರ್ಣಿಮೆಯ ದಿವಸನೇ. ನಾನು ಪತ್ರಿ ಸರ್ ಹತ್ರ ಇವೆಲ್ಲ ಕಾಕತಾಳೀಯನ, ಕೋಇನ್ಸಿಡೆನ್ಸಾ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ಭವಿಷ್ಯ ಬುದ್ಧನಾಗಬೇಕಾಗಿದ್ದ ಈ ಬೋಧಿಸತ್ವನಿಗೆ ಅವನ ಸ್ನೇಹಿತ ಸಕ್ಕ ಅನ್ನೋನು ನೆನಪಿಸ್ತಾನೆ. ಏನಂತ? ಮಿತ್ರನೇ, ನೀನು ಬುದ್ಧತ್ವವನ್ನ ಪಡೆಯೋ ಕಾಲ ಸನ್ನಿಹಿತವಾಗಿದೆ, ನೀನು ಭೂಲೋಕಕ್ಕೆ ಹೊರಡು ಅಂತ ಹೇಳ್ತಾನೆ. ಅವನು ಭೂಲೋಕದಲ್ಲಿ ಜನ್ಮ ತಾಳೋ ಹೊತ್ತಿಗೆ ಅವನ ಜೀವನಕ್ಕೆ, ಬುದ್ಧತ್ವಕ್ಕೆ ಪೂರಕವಾಗಿರುವಂತಹ ತಂದೆ ತಾಯಿಯರನ್ನ ಯೋಚಿಸೋದು, ಮುಂದೆ ಅವನ ಶಿಷ್ಯನಾಗಬೇಕಾಗಿರೋರು, ಅವನ ಸಾರಥಿ, ಅವನ ರಥವನ್ನ ಎಳಿಬೇಕಾದಂತ ಕುದುರೆ ಕಂತಕ, ಅವೆಲ್ಲವೂ ಹುಣ್ಣಿಮೆ ದಿನಾನೇ ಜನಿಸಿ ವಿಶೇಷವಾದ ಬೆಂಬಲ ನೀಡುವಂತಾಗ್ಲಿ ಅಂತ ಅವರುಗಳ ಹಾಗೂ ಅವುಗಳ ಜನ್ಮವೂ ಕೂಡ ಹುಣ್ಣಿಮೆ ದಿನದಂದು ಜನಿಸೋ ತರ ನಿಯೋಜನೆ ಆಗಿರುತ್ತೆ. ಅವನ ಬಾಲ್ಯದ ಸ್ಥಿತಿಗತಿಗಳು ಪ್ರೇರೇಪಿಸುವಂತ ಜನರನ್ನ ಅವನ ತೃಷೆ ತೀರಕ್ಕೆ ಪ್ರಕೃತಿಯ ಬೆಂಬಲ ಇರುವಂತೆ ನೋಡ್ಕೊಳ್ಳೋದನ್ನೇ ಕಾಸ್ಮಿಕ್ ಪ್ಲಾನಿಂಗ್ ಅಂತ ಹೇಳೋದು, ಅಥವಾ ಕಾಸ್ಮಿಕ್ ಕ್ಯಾಲ್ಕುಲೇಷನ್ ಅಂತ ಹೇಳೋದು ಅಂತ ಪತ್ರಿ ಸರ್ ವಿವರಿಸಿದ್ರು. ಇದೇ ವೈಶಾಖ ಶುದ್ಧ ಪೌರ್ಣಮಿಯನ್ನ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ, ಅಂದ್ರೆ ಶ್ರೀಲಂಕಾದಲ್ಲಿ ವೆಸಾಕ್ ಅಂತನೋ, ಥಾಯ್ಲೆಂಡ್ ನಲ್ಲಿ ಪತಾಮ ಸಂಬೋಧಿ ಅಂತನೋ, ಜಪಾನ್ ನಲ್ಲಿ ಹಿಗಾನೆ ಅನ್ನೋ ಹೆಸರಿನಲ್ಲಿ ಆಚರಿಸಿದ್ರೆ, ಭಾರತದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ 9ನೇ ಅವತಾರ ಬುದ್ಧಾವತಾರ ಅಂತ ಇದೇ ವೈಶಾಖ ಶುದ್ಧ ಪೌರ್ಣಮಿಯನ್ನ ಪೂಜ್ಯ ಭಾವನೆಯಿಂದ ಬುದ್ಧ ಪೌರ್ಣಿಮೆ ಹೆಸರಿನಲ್ಲಿ ಆಚರಿಸಲಾಗುತ್ತೆ. ಈ ಬುದ್ಧ ಪೌರ್ಣಿಮೆಯನ್ನ ಹೇಗೆ ಆಚರಿಸ್ತಾರೆ ಅಂದ್ರೆ, ಬುದ್ಧ ಪೌರ್ಣಮಿಯನ್ನ ಬುದ್ಧ ಜಯಂತಿ ಅಂತಾನೂ ಕರೀತಾರೆ. ಬುದ್ಧನ ಜೀವನದಲ್ಲಿ ಘಟಿಸಿದ 3 ಪ್ರಮುಖ ಘಟನೆಗಳನ್ನ ಗೌರವಿಸೋ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಬುದ್ಧ ಪೌರ್ಣಮಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಹಾಗೂ ಜ್ಞಾನೋದಯಕ್ಕೆ ಮಂಗಳಕರ ಸಮಯ ಅಂತ ಪರಿಗಣಿಸಲಾಗಿ ಹಬ್ಬ ಅನ್ನೋ ರೀತಿನಲ್ಲಿ ಆಚರಿಸಲಾಗುತ್ತೆ. ಬೌದ್ಧ ಮಾರ್ಗಕ್ಕೆ ತಮ್ಮ ಬದ್ಧತೆಯನ್ನ ನವೀಕರಿಸೋಕೆ ಬೌದ್ಧ ಧ್ವಜವನ್ನ ಹಾರಿಸಿ, ದೀಪಗಳನ್ನ ಬೆಳಗಿಸಿ, ಸಮಾರಂಭವನ್ನ ಏರ್ಪಡಿಸಿ, ಪದ ಅನ್ನೋ ಗ್ರಂಥವನ್ನ ಪಠಣಗೈದು ವರ್ಣರಂಜಿತ ಮೆರವಣಿಗೆಯನ್ನು ಕೂಡ ನಡೆಸ್ತಾರೆ. ಸಸ್ಯಾಹಾರ ಮತ್ತು ಅಹಿಂಸೆಯ ಸೂಚಕವಾಗಿ ಬುದ್ಧ ಪೌರ್ಣಮಿಯಂದು ಸಸ್ಯಾಹಾರವನ್ನು ಮಾತ್ರ ಸೇವಿಸೋರು ಕೂಡ ಇದ್ದಾರೆ. ಅಂದು ಸಹಾನುಭೂತಿ ಮತ್ತು ದಯೆಯ ಸಂಕೇತವಾಗಿ ಪ್ರಾಣಿಗಳನ್ನ ಸೆರೆಯಿಂದ ಬಿಡುಗಡೆ ಮಾಡ್ತಾರೆ, ಪಂಜರಗಳಲ್ಲಿಟ್ಟಿರೋ ಹಕ್ಕಿಗಳನ್ನ ಬಿಡುಗಡೆ ಮಾಡ್ತಾರೆ, ಬಡವರಿಗೆ, ಅಗತ್ಯವಿರೋರಿಗೆ ಹಣ್ಣು ಹಂಪಲು, ಆಹಾರ ಮತ್ತು ಬಟ್ಟೆಗಳನ್ನ ದಾನ ಮಾಡ್ತಾರೆ. ಆ ದಿನ ಬೋಧಿ ವೃಕ್ಷವನ್ನ ಪೂಜಿಸಿ ಮರದ ಸುತ್ತಾನು ದೀಪಗಳನ್ನ ಇಟ್ಟು
ವೃಕ್ಷದ ಬೇರುಗಳಿಗೆ ನೀರುಣಿಸ್ತಾರೆ. ಜ್ಞಾನೋದಯದ ಬೆಳಕನ್ನು ಪ್ರತಿನಿಧಿಸಕ್ಕೆ ಬುದ್ಧನ ಬೋಧನೆ ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್ ಅನ್ನುವಂಥ ಅಪ್ಪೋ ದೀಪೋ ಭವ ಅಂತ, ಅಂದ್ರೆ ನಿನಗೆ ನೀನೇ ಬೆಳಕಾಗು ಅನ್ನೋ ಸಂದೇಶದ ಸೂಚಕವಾಗಿ ಅಂದು ಎಣ್ಣೆ ಅಥವಾ ಮೇಣದ ಬತ್ತಿಗಳೊಂದಿಗೆ ದೀಪಗಳನ್ನ ಬೆಳಗಿಸ್ತಾರೆ, ಪ್ರೊಸೆಷನ್ ನಡೆಸ್ತಾರೆ. ಇದು ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿದೆ. ಇನ್ನು ಕೆಲವರು ಹೆಚ್ಚಿನ ಸಾವಧಾನತೆ, ಆಂತರಿಕ ಶಾಂತಿಯನ್ನ ಬೆಳೆಸೋಕೆ, ಆತ್ಮಜ್ಞಾನವನ್ನ ಹೆಚ್ಚಿಸಿಕೊಳ್ಳೋಕೆ ಧಮ್ಮಪದದ ಪಠಣದ ಜೊತೆಗೆ ಸುದೀರ್ಘ ಧ್ಯಾನದಲ್ಲಿ ಕೂಡ ತೊಡಗ್ತಾರೆ. ಬುದ್ಧನ ಪರಂಪರೆ ಮತ್ತು ಬೋಧನೆಗಳನ್ನ ಗೌರವಿಸಿ ಅಷ್ಟಾಂಗ ಮಾರ್ಗವನ್ನ ಪರಿಪಾಲಿಸೋಕೆ ಸಂಕಲ್ಪಗಳನ್ನ ಪಾಲಿಸುವಂತ ಸಂತೋಷದಾಯಕ ಮತ್ತು ಅರ್ಥಪೂರ್ಣ ಆಚರಣೆ ಇದಾಗಿದೆ. ಜೊತೆಗೆ ಪಂಚಶೀಲಗಳು ಅಂತ ಕರೀಲಾಗುವಂತಹದ್ದು, ಅಂದ್ರೆ ಯಾವುದು ಪಂಚಶೀಲಗಳು ಅಂದ್ರೆ ಕೊಲ್ಲದೆ ಇರೋದು, ಕದಿದೇ ಇರೋದು, ಅಸತ್ಯ ನುಡಿದೇ ಇರೋದು, ಮದ್ಯಪಾನ ಅಥವಾ ಮತ್ಯಾವುದೇ ಅಮಲು ಬರುವಂತ ಪದಾರ್ಥವನ್ನ ಸೇವಿಸದಿರೋದು ಮತ್ತು ವಿಶ್ವಾಸ ದ್ರೋಹ ಬೆಸಗದೆ ಇರುವಂತಹದ್ದು. ಈ ಪಂಚ ತತ್ವಗಳಲ್ಲಿನ ನಂಬಿಕೆಯನ್ನ ಪುನರುಚ್ಚರಿಸ್ತಾ ಮರುದೃಢೀಕರಣ ಮಾಡ್ತಾರೆ. ಒಂದ್ ವೇಳೆ ಮಾಡ್ತಾ ಇದ್ರೆ ತಕ್ಷಣ ಅದನ್ನ ಬಿಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾರೆ. ಸಿದ್ಧಾರ್ಥನ ಜೀವನದ 3 ಮುಖ್ಯ ಘಟನೆಗಳು ನಡೆದಿದ್ದು ವೈಶಾಖ ಶುದ್ಧ ಪೌರ್ಣಿಮೆಯ ದಿನದಂದೇ ಅನ್ನೋ ಸತ್ಯ ತುಂಬಾ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಬೌದ್ಧ ಧರ್ಮ ಪರಿಪಾಲಕರಿಗೂ ಕೂಡ ಬೋಧಕರಿಗೂ ಕಾಡಿದ ಪ್ರಶ್ನೆ ಇದೇನೆ. ಅವನ ಜೀವನದ ಒಂದು ಕಥೆಗಳು ಬೆಳವಣಿಗೆ ಎಲ್ಲ ಮುಗಿದ ಮೇಲೆ ಅವ್ರ ನಿಧಾನಕ್ಕೆ ಅರ್ಥ ಆಯ್ತು, ಪ್ರತಿಯೊಂದು ಕೂಡ ಹುಣ್ಣಿಮೆ ದಿನಕ್ಕೇನೆ ಆಗಿದೆ. ಇದಕ್ಕೂ ಅವನ ಒಂದು ಸ್ಥಿತಿಗತಿಗೂ ಸಂಬಂಧ ಹೇಗೆ ಅನ್ನೋದು ಅವ್ರಿಗೆ ಒಂದು ಪ್ರಶ್ನೆ ಉಳಿತು. ಪೌರ್ಣಮಿಗೂ ಬುದ್ಧನ ಆಧ್ಯಾತ್ಮಿಕ ಜ್ಞಾನಾನುಭವ ಗಳಿಕೆಗೂ ಸಂಬಂಧ ಹೇಗೆ, ಪೌರ್ಣಮಿ ಹೇಗೆ ವಿಶೇಷ ಅಂತ ಅಧ್ಯಯನಕ್ಕೆ ಒಂದು ವಿಷಯವಾಯಿತು ಅವ್ರಿಗೆ. ಈ 3 ಘಟನೆಗಳು ಅವನ ಹುಟ್ಟು, ಜ್ಞಾನೋದಯ ಹಾಗೂ ಪರಿನಿರ್ವಾಣ ಹುಣ್ಣಿಮೆದಿಂದನೇ ಆಗಿರೋದು. ಈಗ ಅವನ ಹುಟ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು 2588 ವರ್ಷಗಳ ಹಿಂದಿನ ವಿಚಾರ. ಮಾಯಾದೇವಿ ಹೆರಿಗೆಗೋಸ್ಕರ ತನ್ನ ತಾಯಿಯ ಜೊತೆ ಕಪಿಲವಸ್ತುವಿನಿಂದ ಕೋಲಿಗೆ ಬರುತ್ತಿದ್ದಂತ ಮಾರ್ಗದಲ್ಲಿರೋ ಲುಂಬಿನಿ ವನದಲ್ಲಿ ಪ್ರಯಾಣಿಸ್ತಾ ಇದ್ದಾಗ್ಲೇನೆ ಸಿದ್ಧಾರ್ಥನ ಜನನವಾಗ್ಬಿಡತ್ತೆ. 7 ದಿನದ ಸಿದ್ಧಾರ್ಥ ತನ್ನ ತಾಯಿಯನ್ನ ಕಳ್ಕೊಂಡಿದ್ರಿಂದ ಮಾಯಾದೇವಿಯ ಸಹೋದರಿ ಗೌತಮಿನೇ ಸಿದ್ಧಾರ್ಥನನ್ನ ಅಂದ್ರೆ ಗೌತಮನನ್ನ ಸಾಕ್ತಾಳೆ. ಗೌತಮಿ ಆ ಮಗುವನ್ನ ಸಾಕಿದ್ರಿಂದ ಸಿದ್ಧಾರ್ಥನನ್ನ ಗೌತಮ ಅಂತಾನೂ ಕರೀತಾರೆ. ಬುದ್ಧನ ಬಾಲ್ಯದ ಹೆಸರು, ಹುಟ್ಟು ಹೆಸರು ಸಿದ್ಧಾರ್ಥ, ರೂಢನಾಮ ಗೌತಮ. ಗೌತಮ ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಜನಿಸಿ ಗೌತಮ ಬುದ್ಧನಾಗಿ ಮೂಡಿಬಂದ. ಅದೇ ವೈಶಾಖ ಶುದ್ಧ ಹುಣ್ಣಿಮೆ ದಿನಾನೇ ಬುದ್ಧ ಪೌರ್ಣಮಿ. ಮೇ ತಿಂಗಳಿನಲ್ಲಿ ಬರುವಂತ ಈ ಹುಣ್ಣಿಮೆಯ ದಿನವನ್ನ ಬುದ್ಧ ಜಯಂತಿ ಅಂತ ಕೂಡ ಆಚರಿಸ್ತಾರೆ. ಸಿದ್ಧಾರ್ಥನ ಜಾತಕವನ್ನ ಅಧ್ಯಯನ ಮಾಡಿದ ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಿದ್ಧಾರ್ಥ ಸನ್ಯಾಸಿ ಆಗ್ಬಹುದು ಅಥವಾ ಚಕ್ರವರ್ತಿ ಆಗ್ಬಹುದು ಅಂತ ತಿಳಿಸ್ತಾರೆ. ರಾಜನಾಗಿದ್ದ ತಂದೆ ಶುದ್ಧೋಧನನ್ಗೆ ಜಂಗಾಬಲಾನೆ ಉಡುಗೋಗುತ್ತೆ. ಯಾವುದೇ ಕಾರಣಕ್ಕೂ ಮಗನ ಮನಸ್ಸಿನಲ್ಲಿ ಬೇಸರ, ದುಃಖ, ಖಿನ್ನತೆ ಉಂಟಾಗದೆ ಇರೋ ಹಾಗೆ ಮಗನಿಗೆ ಸನ್ಯಾಸಿ ಆಗುವಂತ ಚಿಂತನೆನೇ ಬರಬಾರದು ಅನ್ನೋ ತರದಲ್ಲಿ ಜಾಗ್ರತೆ ವಹಿಸಿರ್ತಾನೆ ಅವ್ರ ತಂದೆ. ಮತ್ತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಗಳನ್ನ ವಹಿಸ್ತಾ ಇದ್ದಂತೆ. ಉದಾಹರಣೆಗೆ ಆಸ್ಥಾನದ ಪಟ್ಟದ ಮೇಲಿರುವಂತ ಹೂಗಳನ್ನ ದಿನದಲ್ಲಿ 4 ಬಾರಿ ಬದಲಾಯಿಸ್ತಾ ಇದ್ದಂತೆ ಅಂತ ವ್ಯವಸ್ಥೆ ಮಾಡಿರ್ತಾನೆ. ಗೌತಮನ ಪರಿಚಾರಿಕೆಯರು ಯಾರಿಗಾದ್ರೂ ಬಿಳಿ ಕೂದಲು ಕಾಣಿಸ್ತು ಅಂದ್ರೆ ಅವರನ್ನ ವರ್ಗಾವಣೆ ಮಾಡಿ ಅವರ ಜಾಗದಲ್ಲಿ ನೋಡಕ್ ಚೆನ್ನಾಗಿರೋರ್ನ, ಸುಂದರವಾಗಿರೋರ್ನ, ಕಪ್ಪು ಕೂದ್ಲಿರೋರನ್ನ ತಂದಿರಿಸ್ತಾ ಇದ್ದಂತೆ. ಸ್ವಲ್ಪವೂ ವೈರಾಗ್ಯ ಸಿದ್ಧಾರ್ಥನ್ಗೆ ಮೂಡದಿರೋ ಹಾಗೆ ಇನ್ನೂ ಹೆಚ್ಚಿನ ಎಚ್ಚರವನ್ನ ವಹಿಸಿರ್ತಾನೆ. ಶುದ್ಧೋಧನನ ಜಾಗ್ರತೆಗಳನ್ನ ವಹಿಸಿದ್ರೂ ಕೂಡ ಏನ್ ನಡಿಬೇಕೋ, ಬ್ರಹ್ಮಾಂಡದಲ್ಲಿ ಏನ್ ಲೆಕ್ಕಾಚಾರ ಇರುತ್ತೋ ಅದೇ ನಡೆಯುವಂತೆ ನೋಡ್ಕೊಳ್ಳಲಾಗತ್ತೆ ಅನ್ನೋಕೆ ಗೌತಮನ ಜೀವನನೇ ಸಾಕ್ಷಿ. ಯಾವ್ದ್ರ ಬಗ್ಗೆ ನಾವು ಭಯ ಪಡ್ತೀವೋ, ಯಾವ್ದು ನಡಿಬಾರ್ದು ಅಂತ ಅಂದ್ಕೋತೀವೋ ಅದಕ್ಕೆ ವಿರುದ್ಧವಾಗಿ ನಡೆದೇ ತೀರುತ್ತೆ, ಇಫ್ ಕಾಸ್ಮಿಕ್ ಪ್ಲಾನಿಂಗ್ ಆ ತರ ಇದ್ರೆ. ಸಿದ್ಧಾರ್ಥ ಬುದ್ಧತ್ವವನ್ನ ಸಾಧಿಸೋಕೆ ಭೂಮಿ ಮೇಲೆ ಜನ್ಮ ತಗೊಳ್ತಾ ಇರುವಾಗ ಅವನ ಉದ್ದೇಶವನ್ನ ಪೂರ್ತಿ ಮಾಡಕ್ಕೆ ಸ್ಥಿತಿಗತಿಗಳನ್ನ, ಸಮಯ ಸಂದರ್ಭಗಳನ್ನ ಅದಕ್ಕೆ ಪೂರಕವಾಗಿಯೇನೆ ಪ್ರಕೃತಿ ಸೃಷ್ಟಿಸುತ್ತೆ. ಸಿದ್ಧಾರ್ಥನ 16ನೇ ವಯಸ್ಸಿಗೆ ಯಶೋಧರೆಯ ಜೊತೆ ಮದುವೆ ಆಗುತ್ತೆ. ಅವನ 28ನೇ ವಯಸ್ಸಿಗೆ ಪುತ್ರ ರಾಹುಲನ ಜನನನೂ ಆಗುತ್ತೆ.
ಒಂದು ದಿನ ಸಿದ್ಧಾರ್ಥ ತನ್ನ ಆಪ್ತ ಸಹಾಯಕ ಸಾರಥಿ ಚೆನ್ನನ್ ಜೊತೆ ರಥದಲ್ಲಿ ನಗರ ಸಂಚಾರ ಮಾಡುವಾಗ ಅವನು ನೋಡಿದ ದೃಶ್ಯಗಳು ಮೂರು. ವಯಸ್ಸಾದ ಒಬ್ಬ ಮುದುಕ, ಬಳಲ್ತಾ ಇದ್ದಂತ ಒಬ್ಬ ರೋಗಿ ಮತ್ತು ಒಂದು ಶವ ಯಾತ್ರೆ. ಅವನ ಮನ ಕಲ್ಕುತ್ತೆ, ಜೀವನದ ಸತ್ಯಗಳನ್ನ ಅರಸುತ್ತೆ, ಹುಡುಕುತ್ತೆ, ನಿದ್ರೆ ಬಾರದೆ ಹೋಗುತ್ತೆ. ಈ ಹುಟ್ಟು, ಸಾವು, ಮುಪ್ಪು, ಕಾಯಿಲೆ, ದುಃಖ ಇವುಗಳ ಹಿಂದೆ ಏನಿರಬಹುದು ಅಂತ ತಿಳಿಯುವಂತಹ ದೃಶ್ಯ ಗಾಢವಾಗುತ್ತೆ. ಇಂತಹ ಮುದಿತನ, ರೋಗ ಹಾಗೂ ಸಾವಿರುವಂತಹ ಜೀವನ ಅದೇನು ಜೀವನವಯ್ಯ, ಇವುಗಳಿಂದ ಹೊರಬರಕ್ಕೆ ಮುಕ್ತಿ ಮಾರ್ಗ ಇಲ್ವೇ ಇಲ್ವಾ ಅಂತ ಸಿದ್ಧಾರ್ಥ ಸಾರಥಿ ಚೆನ್ನನನ್ನ ಕೇಳ್ತಾನೆ. ಅದೇ ಸಮಯಕ್ಕೆ ಅವರ ಕಣ್ಣು ಮುಂದೆ ಹಾದು ಹೋದ ಸನ್ಯಾಸಿಯನ್ನ ಚೆನ್ನ ನೋಡಿ ಹೇಳ್ತಾನೆ, ಸ್ವಾಮಿ, ಆತನು ಮುಕ್ತ ಪುರುಷನು, ಅವ್ರ ಹಿಂದೆ ಅದೆಷ್ಟು ಜನಗಳಿದ್ದಾರೆ ನೋಡಿ, ಅವ್ರ ಹತ್ರ ಮುಕ್ತಿ ಅಂದ್ರೆ ಏನು ಅಂತ ಕೇಳಿ ತಿಳ್ಕೋಬಹುದು ಅಂತಂತಾನೆ. ಸಿದ್ಧಾರ್ಥ ಆ ಸನ್ಯಾಸಿಯನ್ನ ಚೆನ್ನನ ಮೂಲಕ ಕರೆಸ್ತಾನೆ. ಸಿದ್ಧಾರ್ಥ ಆ ಸನ್ಯಾಸಿ ಕೇಳ್ತಾನೆ, ನೀವು ಏನನ್ನ ಸಾಧಿಸಿದಿರಿ? ನಿಮ್ಮ ಮುಖ ನೋಡ್ತಾ ಇದ್ರೆ ಆನಂದವಾಗಿ ಇರೋ ಹಂಗ್ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಆಗ ಸನ್ಯಾಸಿ ಉತ್ತರಿಸ್ತಾನೆ, ನಾನಿನ್ನೂ ಪೂರ್ಣವಾಗಿ ಆನಂದವಾಗಿಲ್ಲ ಸ್ವಾಮಿ, ಆನಂದ ಮಾರ್ಗವನ್ನ ಹುಡುಕ್ತಾ ಹೋಗ್ತಾ ಇದ್ದೀನಿ, ಪಯಣಿಸ್ತಾ ಇದ್ದೀನಿ. ಮುಂದೊಂದು ದಿನ ನನಗೂ ಆನಂದ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ, ಯಾಕೆಂದ್ರೆ ಬಹಳ ಜನರಿಗೆ ಸಿಕ್ಕಿದೆಯಂತೆ ಅಂತ ಸನ್ಯಾಸಿ ಹೇಳ್ತಾನೆ. ಸನ್ಯಾಸಿಗೆ ತಿಳಿದಿದ್ದ ಉದ್ದಕ ರಾಮಪುತ್ರ ಮತ್ತು ಅಲಾರಕಮ ಅನ್ನುವಂತ ಗುರುಗಳ ಎಲ್ಲರ ಹೆಸರುಗಳನ್ನ, ಅವರ ವಿಳಾಸಗಳನ್ನ ತಿಳ್ಕೊಂಡು ಮಾರನೇ ದಿನಾನೇ, ಅಂದ್ರೆ ಆಷಾಢ ಶುದ್ಧ ಪೌರ್ಣಿಮೆಯ ಬೆಳಗಿನ ಜಾವನೆ ತನ್ನ 29ನೇ ವಯಸ್ಸಿನಲ್ಲಿ ಸಿದ್ಧಾರ್ಥ ಅರಮನೆಯನ್ನ ತೊರೆದು ಸತ್ಯಾನ್ವೇಷಣೆಗೆ ಹೊರಟೇ ಬಿಟ್ಟ. ಇಲ್ಲೊಂದು ವಿಶೇಷ ಇದೆ. ಅರಮನೆಯನ್ನ ತೊರೆದು ಸತ್ಯಾನ್ವೇಷಣೆಗೆ ಹೊರಟ ದಿನಾನೂ ಕೂಡ ಒಂದು ಹುಣ್ಣಿಮೆಯ ದಿನದಂದೆ, ಆದ್ರೆ ಅದು ಆಷಾಢ ಶುದ್ಧ ಪೌರ್ಣಮಿಯ ದಿನ, ವೈಶಾಖ ಶುದ್ಧ ಪೌರ್ಣಮಿ ಅಲ್ಲ. ಮೊದಲಿಗೆ ಉದ್ದಕ ರಾಮಪುತ್ರ ಮತ್ತು ಅಲಾರಕಮ ಅನ್ನೋ ಗುರುಗಳ ಹತ್ರ ಸಿದ್ಧಾರ್ಥ ಹೋಗ್ತಾನೆ. ನಂತರ ಆ ಗುರುವಿನಿಂದ ಇನ್ನೊಬ್ಬ ಗುರುವಿನ ಹತ್ರ, ಅಲ್ಲಿಂದ ಮತ್ತೊಬ್ಬ ಗುರುವಿನ ಹತ್ರ, ಹಾಗೂ ಸುತ್ತಮುತ್ತಲಲ್ಲಿ ಯಾರು ಸಾಧನಾ ಮಾರ್ಗದಲ್ಲಿದ್ದಾರೋ, ಗುರು ಅನ್ನೋ ಹೆಸರು ಗಳಿಸಿದಾರೋ ಅವರೆಲ್ಲರ ಬಳಿಗೂ ಹೋಗಿ ಒಟ್ಟು 500ಕ್ಕೂ ಹೆಚ್ಚು ಗುರುಗಳ ಹತ್ರ ಆಧ್ಯಾತ್ಮಿಕ ಸಾಧನೆಯನ್ನು ತೊಡಗ್ತಾನೆ. ಅವ್ರುಗಳು ಹೇಳಿದ್ದನ್ನೆಲ್ಲ, ಹೇಳಿದ ಕ್ರಿಯೆಗಳನ್ನೆಲ್ಲ, ಅಭ್ಯಾಸಗಳನ್ನ, ಮುದ್ರೆಗಳನ್ನ, ಆಸನ ಪ್ರಾಣಾಯಾಮಗಳನ್ನ, ಉಪವಾಸಗಳನ್ನ ಕೈಗೊಂಡನಾದ್ರೂ ಎಲ್ಲಿಯೂ ಸಂತೃಪ್ತಿ, ಸಮಾಧಾನ ಸಿಗಲೇ ಇಲ್ಲ. ಸಿದ್ಧಾರ್ಥನ ಅನುಮಾನಗಳಿಗೆ ಯಾರಿಂದನೂ ಸರಿಯಾದ ಉತ್ತರಗಳು ಸಿಗ್ಲೇ ಇಲ್ಲ. ಸಿಕ್ಕ ಉತ್ತರಗಳು ಸಿದ್ಧಾರ್ಥನಿಗೆ ಸಮಾಧಾನ ನೀಡೋ ತರದ್ದಿರ್ಲಿಲ್ಲ. ಹಾಗಾಗಿ ಅವನೊಂದು ಸಂಕಲ್ಪ ಮಾಡ್ತಾನೆ. ಏನಂತ? ನನ್ನ ಅನುಮಾನವನ್ನ ನಾನೇ ಬಗೆಹರಿಸ್ಕೋತೀನಿ, ನನ್ನ ಪ್ರಶ್ನೆಗಳಿಗೆ ನಾನೇ ಉತ್ತರ ಹುಡುಕೊಳ್ತೀನಿ, ಜೀವನದ ಸತ್ಯಗಳನ್ನ ನಾನೇ ತಿಳ್ಕೊಳ್ತೀನಿ ಅಂತ ಸಾಧನೆಯಲ್ಲಿ ತೊಡಗೋ ನಿರ್ಧಾರವನ್ನ ತಗೊಳ್ತಾನೆ ಸಿದ್ಧಾರ್ಥ. ಸತ್ಯಾನ್ವೇಷಣೆಗಾಗಿ ಸುದೀರ್ಘ 5.5 ವರ್ಷಗಳ ಕಾಲ ಅನೇಕ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾದ್ರೂ ಸಾಧನೆಯನ್ನ ಕೈ ಬಿಡೋಲ್ಲ. ಸಾಧನೆಗೆ ಪೂರಕವಾಗಿ ತನ್ನೊಳಗಿನಿಂದ ಮೂಡಿ ಬಂದಂತ ನಿನ್ನ ಉಸಿರನ್ನೇ ನೀನು ಗಮನಿಸು ಅನ್ನೋ ಸಂದೇಶವು ಸಿದ್ಧಾರ್ಥನ ಸತ್ಯ ಸಾಕ್ಷಾತ್ಕಾರಕ್ಕೆ ನಾಂದಿಯಾಗತ್ತೆ. 35ನೇ ವಯಸ್ಸಿಗೆ ಇದೇ ವೈಶಾಖ ಶುದ್ಧ ಪೌರ್ಣಿಮೆಯ 3ನೇ ಜಾವದಲ್ಲಿ ದಿವ್ಯ ಜ್ಞಾನವನ್ನ, ಅಂದ್ರೆ ಜ್ಞಾನೋದಯವನ್ನ ಪಡೆದು ಸಿದ್ಧಾರ್ಥ ಬುದ್ಧನಾದ. ತನ್ನ 569 ಪೂರ್ವ ಜನ್ಮಗಳನ್ನ ಅವನು ಕಂಡುಕೊಳ್ತಾನೆ. ಆಧ್ಯಾತ್ಮಿಕ ಸತ್ಯಗಳನ್ನ ತನ್ನ ದಿವ್ಯ ಚಕ್ಷುಗಳಿಂದ ಗ್ರಹಿಸ್ತಾನೆ. ಜ್ಞಾನೋದಯ ಪಡೆಯಕ್ಕೆ ಆಶ್ರಯ ನೀಡಿದ ಮರಾನೆ ಬೋಧಿ ವೃಕ್ಷ. ಅದಕ್ಕೆ ಆ ಬುದ್ಧ ಪೌರ್ಣಮಿ ದಿವಸ ಅದ್ರ ಸುತ್ತ ದೀಪ ಇಟ್ಟು ಬೆಳಗ್ತಾರೆ. ತಾನು ಕಂಡುಕೊಂಡ ಅಖಂಡ ಆಧ್ಯಾತ್ಮಿಕ ಸತ್ಯವನ್ನ, ಜ್ಞಾನದ ಬೆಳಕನ್ನ, ಜೀವನ ಶಾಸ್ತ್ರವನ್ನ ಬರ್ಮಾ, ಟಿಬೆಟ್, ಚೀನಾ, ಥೈಲ್ಯಾಂಡ್, ಜಪಾನ್ ದೇಶಗಳಲ್ಲದೇನೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಪ್ರಭಾವ ಬೀರಿ ಎಲ್ಲೆಡೆ ಬುದ್ಧನ ಅನುಯಾಯಿಗಳಿದ್ದಾರೆ. ಜ್ಞಾನೋದಯ ಪಡೆದ ನಂತರ 45 ವರ್ಷಗಳ ಕಾಲ ಧ್ಯಾನ ಪ್ರಚಾರ ಮತ್ತು ಆಧ್ಯಾತ್ಮಿಕ ಜ್ಞಾನ ಪ್ರಸಾರದಲ್ಲಿ ನಿರಂತರವಾಗಿ ತೊಡಗಿದವನು ಗೌತಮ ಬುದ್ಧ. ಭಾರತದಲ್ಲೂ, ಭಾರತ ದೇಶದ ಎಲ್ಲಾ ಭಾಗಗಳಿಗೂ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಬುದ್ಧ ಜ್ಞಾನ ಪ್ರಸಾರ ಮಾಡ್ತಾನೆ. ಬುದ್ಧ ತನ್ನ ಪ್ರಪ್ರಥಮ ಧರ್ಮೋಪದೇಶವನ್ನ ಕ್ರಿಸ್ತಪೂರ್ವ 588ರಲ್ಲಿ ಸಾರಾನಾಥದಲ್ಲಿ ಮಾಡ್ತಾನೆ. ಮಾನವ ದಿನನಿತ್ಯ ಜೀವನದಲ್ಲಿ ಪಾಲಿಸಬೇಕಾದಂತ ಸುಲಭ ಸಾಧ್ಯವಾದ ಉತ್ತಮ ನಡೆ, ನುಡಿ, ಮನಸ್ಸು, ಚಿಂತನೆ ಹಾಗೂ ಮಾನವ ಅಳವಡಿಸಿಕೊಳ್ಳಬಹುದಾದ ಸರಳ ಸುಲಭ ಸಾಧನಾ ವಿಧಾನವನ್ನ ತಿಳಿಸ್ಕೊಡ್ತಾನೆ. ದುಃಖ ಕುರಿತು ಅವನು ತಿಳಿದ 4 ಆರ್ಯ ಸತ್ಯಗಳನ್ನ ಎಲ್ರಿಗೂ ತಿಳಿಸ್ಕೊಡ್ತಾನೆ.
ದುಃಖ ಅನ್ನೋದು ಎಲ್ಲಾ ಕಡೆ ಇದೆ. ಆ ದುಃಖ ಅನ್ನೋದು ಆಸೆಯಿಂದ ಬರುತ್ತೆ. ಆಸೆ ಅನ್ನೋದು ಅವಿದ್ಯೆಯಿಂದ ಬಂದಿದೆ. ಅವಿದ್ಯೆ ಅನ್ನೋದು ವಿದ್ಯೆಯಿಂದ ನಾಶವಾಗತ್ತೆ ಅಂತ ಈ 4 ಸತ್ಯಗಳನ್ನ ತಿಳಿಸ್ತಾನೆ. ಅವೇ ದುಃಖ ಸತ್ಯ, ದುಃಖ ಕಾರಣ ಸತ್ಯ, ದುಃಖ ನಿವಾರಣೆ ಸತ್ಯ, ದುಃಖ ನಿವಾರಣಾ ವಿಧಾನ, ಆನಾಪಾನಸತಿ ಧ್ಯಾನ ಸತ್ಯವನ್ನು, ಆಸೆಯೇ ದುಃಖಕ್ಕೆ ಕಾರಣವೆಂಬ ತತ್ವಗಳನ್ನ ಪ್ರಸಾರ ಮಾಡ್ತಾನೆ. ಇಲ್ಲಿ ವಿದ್ಯೆ ಯಾವುದು ಅಂತಂದ್ರೆ ಅದೇ ಅಷ್ಟಾಂಗ ಮಾರ್ಗ. ನಮ್ಮ ಗುರುಗಳಾದ ಪತ್ರಿ ಸರ್ ಅವರು ಈ ಅಷ್ಟಾಂಗ ಮಾರ್ಗವನ್ನ ಸರಳವಾಗಿ, ಸುಲಭವಾಗಿ ಅರ್ಥ ಆಗೋಂಗೆ ಸರಿಯಾದ ದೃಷ್ಟಿಕೋನಗಳು, ಸರಿಯಾದ ಸಂಕಲ್ಪಗಳು, ಸರಿಯಾದ ಮಾತುಗಳು, ಸರಿಯಾದ ಕರ್ಮಗಳು, ಸರಿಯಾದ ಜೀವನೋಪಾಯ, ಸರಿಯಾದ ಪರಿಶ್ರಮ ಪ್ರಯತ್ನ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ ಅಂತ ವಿವರಿಸಿದ್ದಾರೆ. ಈ ಸರಿಯಾದ ವಿದ್ಯೆ ಲಭ್ಯವಾಗಿದ್ದು ಹೇಗೆ? ಧ್ಯಾನದಿಂದ, ಧ್ಯಾನದಲ್ಲಿ. ಅದನ್ನೇ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು. ಈ ಸತ್ಯ ಸಿದ್ಧಾಂತವು ಅಶೋಕ, ಬಿಂಬಸಾರ, ಹರ್ಷವರ್ಧನನಂತ ರಾಜರನ್ನ ಆಕರ್ಷಿಸಿ ಅವರೆಲ್ಲರೂ ಕೂಡ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಬುದ್ಧನ ಶಿಷ್ಯರಾಗ್ತಾರೆ. ಬುದ್ಧ ಪೌರ್ಣಮಿಯಂದು ಬುದ್ಧನ ಪ್ರವಚನದ ಪ್ರಮುಖ ಬೋಧನೆಗಳನ್ನ ಸತ್ಸಂಗಗಳಲ್ಲಿ ತಿಳಿಸಲಾಗತ್ತೆ, ವಿವರಿಸಲಾಗತ್ತೆ. ಈ ಬುದ್ಧನ ಪ್ರಮುಖ ಬೋಧನೆಗಳು ಯಾವುದು? ಬುದ್ಧನೇ ಹೇಳಿದಾನೆ, ನಾನು ಬೌದ್ಧ ಧರ್ಮ ಪರಿಪಾಲಕನಾಗಿ ನಿರ್ವಾಣ ಮಾರ್ಗವನ್ನ ಕಂಡುಕೊಂಡೆ ಅಂತನ್ನೋ ಕಾರಣಕ್ಕೆ ಬೌದ್ಧ ಧರ್ಮೀಯರು ಮಾತ್ರ ಈ ಆನಾಪಾನಸತಿ ಧ್ಯಾನ ವಿಧಾನವನ್ನ ಅಳವಡಿಸ್ಕೊಳ್ಬೇಕು ಅಂತೇನಿಲ್ಲ. ಯಾರಾದ್ರೂ, ಯಾವ ಧರ್ಮದವರಾದ್ರೂ ಕೂಡ ಅಳವಡಿಸ್ಕೊಳ್ಬೋದು. ಇಲ್ಲಿ ಪ್ರಧಾನ ಅಂಶವು ಉಸಿರೇ ಹೊರತು ಜಾತಿ, ಮತ, ಧರ್ಮ ಅಲ್ಲ. 2 ವರ್ಷದ ಮಗುವಿನಿಂದನೇ ಮಕ್ಕಳನ್ನ ಧ್ಯಾನದಲ್ಲಿ ತೊಡಗಿಸೋ ಮೂಲಕ ಒಳ್ಳೆಯ ನೈತಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಬಹುದು. ಆನಾಪಾನಸತಿ ಅನ್ನೋದು ಸುಖ ಪ್ರಾಣಾಯಾಮ. ಅಂದ್ರೆ ಉಸಿರಾಟದ ಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸಗಳನ್ನ ಮಾಡಬೇಕಾಗಿಲ್ಲ. ದೇಹದಲ್ಲಿ ತಂತಾನೇ ನಡೆಯುವಂತ ಉಸಿರಾಟದ ಗತಿಯನ್ನ ಗಮನಿಸೋದಷ್ಟೇನೆ. ಈ ಆನಾಪಾನಸತಿ ಧ್ಯಾನ ಅನ್ನೋದು ಪ್ರಾರ್ಥನೆನೂ ಅಲ್ಲ, ಮಂತ್ರ ಪಠನನೂ ಅಲ್ಲ, ಚಿಂತನೆಯೂ ಅಲ್ಲ. ಆಲೋಚನಾ ವಾಹಿನಿ ತಟಸ್ಥವಾಗಕ್ಕೆ ಅದ್ಭುತ ಏಕಮಾತ್ರ ಮಾರ್ಗ ಆನಾಪಾನಸತಿ ಧ್ಯಾನ. ದೇಹದಲ್ಲಿ ಸಹಜವಾಗಿ ನಡೀತಾ ಇರೋ ಉಸಿರಾಟದ ಗತಿಯನ್ನ ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತಾ ಹೋದಾಗ ಶ್ವಾಸವು ಕ್ರಮಕ್ರಮವಾಗಿ ಚಿಕ್ಕದಾಗ್ತಾ ಆಲೋಚನಾ ರಹಿತ ಸ್ಥಿತಿಗೆ ತಲುಪಿ ಎಷ್ಟೋ ಶಾರೀರಿಕ ಆತ್ಮಾನುಭವಗಳನ್ನ ಪಡೀಬಹುದು, ದಿವ್ಯ ದೃಷ್ಟಿಗಳನ್ನ ಹೊಂದಬಹುದು ಹಾಗೂ ಮುಕ್ತಿಗೆ ಮಾರ್ಗವಾಗುತ್ತೆ ಅಂತ ಖಚಿತವಾಗಿ ತಿಳಿಸಿದಾನೆ. ನಿರ್ವಾಣ, ಮುಕ್ತಿ ಪಡೆಯಕ್ಕೆ ಸನ್ಯಾಸಿನೇ ಆಗ್ಬೇಕು ಅಂತಿನಿಲ್ಲ. ಧರ್ಮದಿಂದ ಜೀವಿಸಿದ್ರೆ ಸಾಕು. ಸಂಸಾರಿಯಾಗಿಯೂ ಈ ಸತ್ಯದ ಸಹಜವಾದ ಹಾಗೂ ಸರಳ ಆನಾಪಾನಸತಿ ಧ್ಯಾನ ಮಾರ್ಗವನ್ನ ಅನುಸರಿಸ್ತಾ ಸತ್ಪತ್ರಣವ ಸೂತ್ರವನ್ನ ಅರಿತು ಅಳವಡಿಸ್ಕೊಂಡ್ರೆ ಸಾಕು ಅಂತ ಹೇಳಿದಾನೆ. ಏನಿದು ಸತ್ಪತ್ರಣ ಸೂತ್ರ? ಧ್ಯಾನವನ್ನ ಗಮನದಿಂದ ಪ್ರಜ್ಞಾಪೂರ್ವಕವಾಗಿ ಮಾಡೋದನ್ನ ಬುದ್ಧ ಸತ್ಪತ್ರಣ ಸೂತ್ರ ಅಂತ ಕರೆದಿತ್ತು. ಈ ಕುರಿತು ಶಾರ್ವರಿಯವರ ಭಗವಾನ್ ಬುದ್ಧ ಅನ್ನೋ ಪುಸ್ತಕದಲ್ಲಿ ಸುಮಾರು ವಿವರಣೆಗಳಿದೆ. ಸತ್ ಅಂದ್ರೆ ಜಾಗರೂಕತೆ, ಜಾಗೃತಿ, ಅರಿವು. ಅಂದ್ರೆ ಧ್ಯಾನವನ್ನ ಗಮನದಿಂದ ಮಾಡೋ ವಿಧಾನ ಸೂತ್ರ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ ಕರೆದಿದ್ದಾರೆ. ಅಂದ್ರೆ ಅರಿವಿನಿಂದ ಧ್ಯಾನ ಸಾಧನೆ ಮಾಡೋದನ್ನ ಚೈತನ್ಯಪೂರ್ಣ ಧ್ಯಾನ ಅಂತ ಕರೆದಿದ್ದಾರೆ. ಧ್ಯಾನ ಸಾಧಕನು ತನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ 4 ರೀತಿಯ ಅಡಿಪಾಯಗಳಿಂದ, ಅಂದ್ರೆ ಶರೀರ, ಭಾವನೆ ಅಥವಾ ಸಂವೇದನೆ, ಮನಸ್ಸು ಅಥವಾ ಆಲೋಚನೆ, ಅಂತಃಶತ್ರುಗಳನ್ನ ಅರಿವಿನ ಪ್ರಜ್ಞೆಯಿಂದ ಗಮನಿಸ್ತಾ ಧ್ಯಾನಿಸಬೇಕು. ಗಮನ ಎಲ್ಲಿರುತ್ತೋ ಆ ಕಡೆಗೆ ಚೈತನ್ಯ ಹರಿಯುತ್ತೆ. ಸಾಧಕನು ತನ್ನ ಶರೀರದ ಮೇಲೆ ಗಮನ ಹರಿಸಿದ್ರೆ ಅವನ ಶರೀರದ ಎಲ್ಲಾ ಅಂಗಾಂಗಗಳಿಗೆ ಚೈತನ್ಯವು ಲಭಿಸುತ್ತೆ, ಅವುಗಳಿಗೆ ಶಕ್ತಿ ದೊರೆಯುತ್ತೆ. ಶರೀರದಲ್ಲಿ ಆಗಿರೋ ಗಾಯ, ಕಾಯಿಲೆ ಮೇಲೆ ಗಮನ ಹರಿಸಿ ಧ್ಯಾನ ಮಾಡೋದ್ರಿಂದ ಆ ಗಾಯ, ಕಾಯಿಲೆ ವಾಸಿಯಾಗುತ್ತೆ. ಹಾಗೆಯೇ ಶ್ವಾಸದ ಮೇಲೆ ಗಮನ ಹರಿಸಿದಾಗ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಸಮತೋಲನ ಉಂಟಾಗಿ ಮನಸ್ಸಿನ ತಳಮಳ ಮಾಯವಾಗಿ ಮನಃಶಾಂತಿ ದೊರೆಯುತ್ತೆ. ಹಾಗೆಯೇ ಮನಸ್ಸಿನ ಮೇಲೆ ಗಮನ ಇಟ್ಟಾಗ ಆಲೋಚನೆಗಳು ಮಾಯವಾಗುತ್ತೆ, ಮನಸ್ಥಿತಿಗಳು, ಮನೋಭಾವನೆಗಳು ಸ್ಪಷ್ಟವಾಗಿ ತಿಳಿಯುತ್ತೆ. ಮಾನಸಿಕ ಚರ್ಯೆಗಳ ಮೇಲೆ ಗಮನ ಹರಿಸಿದಾಗ ಧ್ಯಾನ ಮಾರ್ಗದಲ್ಲಿ ಧ್ಯಾನ ಸಾಧನೆಯಲ್ಲಿ ತೊಡಗಕ್ಕಾಗದಂತಹ ನಮ್ಮಲ್ಲಿರೋ 5 ಶತ್ರುಗಳನ್ನ ಗೆಲ್ಲಬಹುದು. ಯಾವುದು ಈ 5 ಶತ್ರುಗಳು ಅಂದ್ರೆ
ಹತೋಟಿಯಲ್ಲಿ ಇಲ್ಲದೆ ಇರೋ ಆಸೆಗಳು, ನಕಾರಾತ್ಮಕ ಚಿಂತನೆಗಳು, ಸೋಮಾರಿತನ, ತಳಮಳ ಹಾಗೂ ಅನುಮಾನ ಪ್ರವೃತ್ತಿ, ಇವುಗಳನ್ನ ನಾವೇ ಸ್ವಪ್ರಯತ್ನದಿಂದ ಸಾಧನೆಯಿಂದ ಹತೋಟಿಗೆ ತರಬೇಕಷ್ಟೇ ಅಂತ ಹೇಳಿದಾನೆ. ಬುದ್ಧ ಹೇಳ್ತಾನೆ, ಈ ರೀತಿನಲ್ಲಿ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ನಲ್ಲಿ ಸತ್ಪತ್ರಣ ಸೂತ್ರದ ರೀತಿಯಲ್ಲಿ ಆನಾಪಾನ ಸತಿ ಧ್ಯಾನವನ್ನ 7 ವರ್ಷಗಳು ಸಾಧನೆ ಮಾಡಿದ್ರೆ ವಿಮುಕ್ತಿ ದೊರೆಯುತ್ತೆ. 7 ತಿಂಗಳ ಸಾಧನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಫಲಿತಾಂಶ ಲಭ್ಯವಾಗುತ್ತೆ. 7 ದಿನಗಳ ಧ್ಯಾನ ಸಾಧನೆ ಮಾಡಿದರೆ ಧ್ಯಾನದ ಬಗ್ಗೆ ಅಭಿರುಚಿ ಉಂಟಾಗತ್ತೆ ಅಂತ ಬುದ್ಧ ತಿಳಿಸಿದ್ದಾನೆ. ಈ ಅರಿವಿನಿಂದ, ಪ್ರಜ್ಞೆಯಿಂದ ಮಾಡೋ ಆನಾಪಾನ ಸತಿ ಧ್ಯಾನದಿಂದ ಏನಾಗುತ್ತೆ ಅಂತನೂ ಕೂಡ, ಏನ್ ಸಿಗುತ್ತೆ ಅಂತನೂ ತಿಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಮನಃಶಾಂತಿ ಉಂಟಾಗತ್ತೆ, ಪರಿಪೂರ್ಣ ಆರೋಗ್ಯ ಉಂಟಾಗತ್ತೆ, ಪ್ರಾಪಂಚಿಕವಾಗಿ ಬರೋ ಬಾಧೆಗಳು, ಸಂಕಷ್ಟಗಳು ನಿವಾರಣೆ ಆಗತ್ತೆ, ದುಃಖ ಇಲ್ಲದೆ ಇರೋ ಹಾಗೆ, ಕಣ್ಣೀರಿಲ್ಲದೆ ಇರೋ ಹಾಗಾಗತ್ತೆ. ಧ್ಯಾನದಿಂದ ಲಭಿಸೋ ಆತ್ಮಜ್ಞಾನದಿಂದ ತೃಪ್ತಿಯಿಂದ ಅರ್ಥಗರ್ಭಿತವಾಗಿ ಜೀವಿಸಬಹುದು. ಕೊನೆಗೆ ಈ ಪೂರ್ಣ ಧ್ಯಾನವು ಅಂದ್ರೆ ಚೈತನ್ಯ ಪೂರ್ಣ ಧ್ಯಾನವು ವಿಮುಕ್ತಿ ದೊರೆಯುವಂತೆ ಮಾಡುತ್ತೆ. ನಮ್ಮ ಸಾಧನೆಗೆ ತಕ್ಕಂತೆ ಫಲಪ್ರಾಪ್ತಿಯಾಗತ್ತೆ ಅಂತ ತಿಳಿಸಿದಾನೆ. ಈ ಸತ್ಪತ್ರಣ ಸೂತ್ರವನ್ನ ಅಂದ್ರೆ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡಲ್ಲಿ ಜ್ಞಾನೋದಯದ ಹಾದಿಯಲ್ಲಿ ಪ್ರಗತಿ, ಅಭಿವೃದ್ಧಿ ಸಾಧಿಸಬಹುದು ಅಂತ ತಿಳಿಸಿದಾನೆ. ಮತ್ತೊಂದು ಬುದ್ಧನ ಪ್ರಮುಖ ಬೋಧನೆ ಅಹಿಂಸಾ ಪರಮೋ ಧರ್ಮ. ಪರರಿಗೆ ಹಿಂಸೆ ಕೊಡದೆ ಇರೋದು, ಪ್ರಾಣಿಗಳನ್ನ ಹಿಂಸಿಸದಿರೋದು, ಇತರ ಜೀವಿಗಳ ಪ್ರಾಣವನ್ನ ರಕ್ಷಿಸೋದು ಮಾನವ ಧರ್ಮ. ಮನುಷ್ಯನಂತೇನೆ ಇತರ ಜೀವಿಗಳಿಗೂ ಜೀವಿಸೋ ಆಸೆ ಇರುತ್ತೆ, ಜೀವಿಸೋ ಹಕ್ಕಿರುತ್ತೆ, ಜೀವ ಭಯ, ಮರಣದ ಭಯ ಇರುತ್ತೆ. ನಾವು ಮನಃಶಾಂತಿಯಿಂದ ಜೀವಿಸಿ ಎಲ್ಲರ ಹೃದಯಗಳು ಪ್ರೀತಿಯಿಂದ ತುಂಬಿಕೊಂಡಲ್ಲಿ ಜೀವನ ಸುಖಮಯವಾಗುತ್ತೆ. ಯಾವುದೇ ನೋವು ಬಾಧೆಗಳಿಲ್ಲದ ಆರೋಗ್ಯವನ್ನ ಆನಂದಿಸಬಹುದು ಅಂತ ತಿಳಿಸಿದ್ದಾರೆ. ಬುದ್ಧ ಜ್ಞಾನೋದಯವನ್ನ ಪಡೆದ ನಂತರ ಸಾರಿದ ಸತ್ಯಗಳು, ತತ್ವಗಳು, ಅನುಭವ ಸಿದ್ಧಾಂತಗಳನ್ನ ಸತ್ಸಂಗಗಳಲ್ಲಿ ಪಠಣ ಮಾಡ್ತಾರೆ, ಉಪನ್ಯಾಸಗಳನ್ನ ಆಯೋಜಿಸ್ತಾರೆ, ದೀರ್ಘಕಾಲ ಧ್ಯಾನನೂ ಮಾಡ್ತಾರೆ. ಬುದ್ಧ ಸಾರಿದ ಸತ್ಯಾನುಭವಗಳು ಯಾವ್ಯಾವುದು? ಸರಳವಾಗಿರೋದು ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ, ದುಃಖ ಸತ್ಯ, ದುಃಖ ಕಾರಣ ಸತ್ಯ, ದುಃಖ ನಿವಾರಣೆ ಸತ್ಯ, ದುಃಖ ನಿವಾರಣೆಯ ಮಾರ್ಗ ಆನಾಪಾನ ಸತಿ ಧ್ಯಾನ ಸತ್ಯ. ನಮ್ಮ ಸುಖಕ್ಕೂ ನಾವೇ ಕಾರಣ, ನಮ್ಮ ದುಃಖಕ್ಕೂ ನಾವೇ ಕಾರಣ, ನಮ್ಮ ಹುಟ್ಟು ಮರುಹುಟ್ಟಿಗೂ ನಾವೇ ಕಾರಣ, ನಮ್ಮ ಸ್ಥಿತಿಗತಿಗಳಿಗೂ ನಾವೇ ಕಾರಣ. ಯಾರೂ ನಿಮಗೆ ಸಹಾಯ ಮಾಡಲ್ಲ, ನಿಮಗ್ ನೀವೇ ಸಹಾಯ ಮಾಡ್ಕೋಬೇಕು. ನಿಮ್ಮ ಮುಕ್ತಿಯನ್ನ ನೀವೇ ಹುಡುಕಿಕೊಳ್ಬೇಕು. ಈ ಜೀವನದ ಸುಖ ದುಃಖಗಳೆಲ್ಲವೂ ಹಿಂದಿನ ಜನ್ಮಗಳ ಕರ್ಮ ಫಲವೇ ಆಗಿದೆ. ಕಾಯ, ವಾಚ, ಮನಸ ಈ ತ್ರಿವಿಧ ಕರ್ಮಗಳು ಎಲ್ಲಾ ಮಾನವ ಜೀವಿಗಳ ನಡವಳಿಕೆ ಹಾಗೂ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಈ ತ್ರಿವಿಧ ಕರ್ಮಗಳ ವಿವರಣೆ ಕೂಡ ಕೊಟ್ಟಿದ್ದಾನೆ ಬುದ್ಧ. ಜೀವಿಗಳನ್ನ ಕೊಲ್ಲೋದು, ಕಳ್ಳತನ ಮಾಡೋದು, ಅನೈತಿಕ ಲೈಂಗಿಕ ಸಂಬಂಧ ಹಾಗೂ ಮಾದಕ ದ್ರವ್ಯಗಳ ಸೇವನೆಯನ್ನ ದೈಹಿಕ ಕರ್ಮ ಅಂತ ಹೇಳಿದಾನೆ. ಸುಳ್ಳು ಮತ್ತು ಚಾಡಿ ಮಾತುಗಳನ್ನ ಆಡೋದು, ಕೆಟ್ಟ ಮಾತುಗಳಿಂದ ನಿಂದಿಸೋದು, ಕಾಡಹರಟೆ ಹೊಡೆಯೋದು, ಕಠಿಣ ಮಾತುಗಳನ್ನಾಡೋದು, ವ್ಯರ್ಥ ಮಾತುಗಳನ್ನಾಡೋದನ್ನ, ಟೀಕೆಗಳನ್ನ ಮಾಡೋದು, ಹಸ್ತಕ್ಷೇಪ ಹಾಗೂ ನಿಂದನೆಗಳು ಮಾಡೋದನ್ನ ವಾಚಿಕ ಕರ್ಮ ಅಂತ ಹೇಳಿದಾನೆ. ದುರಾಸೆ ಪಡೋದು, ದ್ವೇಷ ಭಾವನೆ ಹಾಗೂ ತಪ್ಪು ತಿಳುವಳಿಕೆಗಳನ್ನ ಮಾನಸಿಕ ಕರ್ಮಗಳು ಅಂತ ಕರೆದಿದ್ದಾನೆ. ಈ ಅಕುಶಲ ಕರ್ಮಗಳ ಮೂಲ ರಾಗ, ದ್ವೇಷ, ಮೋಹ ಅಂತ ತಿಳಿಸಿದಾನೆ. ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈಗಿನ ಜೀವನದ ಹಿಂದೆ ಇರೋದು, ಕಷ್ಟ ಕಾರ್ಪಣ್ಯಗಳ ಹಿಂದೆ ಇರೋದು, ಸ್ಥಿತಿಗತಿಗಳ ಹಿಂದೆ ಇರೋದು ನಮ್ಮ ತ್ರಿವಿಧ ಕರ್ಮಗಳು, ನಮ್ಮ ತಪ್ಪು ನಡವಳಿಕೆಗಳು, ನಮ್ಮ ಅಜ್ಞಾನ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ಮ ಸಿದ್ಧಾಂತ ಕೆಲಸ ಮಾಡುತ್ತೆ. ತಾಪತ್ರಯಗಳು ಅಂತಂದ್ರೆ 3 ರೀತಿಯ ದುಃಖಗಳು. ಅವೇ ಅರಿಷಡ್ವರ್ಗ ತಾಪ, ಆದಿಭೌತಿಕ ತಾಪ, ಆದಿದೈವಿಕ ತಾಪ. ತಾಪ ಅಂದ್ರೆ ದುಃಖ. ಈ ದುಃಖಗಳಿಂದ, ಹುಟ್ಟು ಸಾವಿನ ಚಕ್ರಗಳಿಂದ ಬಿಡುಗಡೆ ಹೊಂದೋದೇ ಮುಕ್ತಿ. ದುಃಖ ನಿವಾರಣೆಗಾಗಿ ನಿತ್ಯ ಜೀವನದಲ್ಲಿ ಎಲ್ಲರೂ ಅನುಸರಿಸಬೇಕಾದ ಸರಳ ಮಧ್ಯಮ ಮಾರ್ಗವಾದ ಅಷ್ಟಾಂಗ ಮಾರ್ಗವನ್ನ ಬೋಧಿಸಿದ್ರು. ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ ಯೋಗ್ಯವಾದ ದೃಷ್ಟಿ, ಯೋಗ್ಯವಾದ ಸಂಕಲ್ಪ, ಯೋಗ್ಯವಾದ ವಾಣಿ,
ಯೋಗ್ಯವಾದ ದೈಹಿಕ ಕರ್ಮ, ಯೋಗ್ಯವಾದ ಜೀವನೋಪಾಯ, ಯೋಗ್ಯವಾದ ಪ್ರಯತ್ನ, ಯೋಗ್ಯವಾದ ಅರಿವು, ಏಕಾಗ್ರತೆ, ಯೋಗ್ಯವಾದ ಧ್ಯಾನ. ಮತ್ತಿನ್ನೊಂದು ಹೇಳ್ತಾರೆ, ಮುಕ್ತಿಗೆ ಮಾರ್ಗ ಯಾವುದು ಅಂದ್ರೆ ಆನಾಪಾನಸತಿ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಸೇವೆ. ಮುಕ್ತಿಗೆ ಹಂತಗಳು ಯಾವುವು ಅಂತಂದ್ರೆ ದಿನನಿತ್ಯ ಜೀವನದಲ್ಲಿ ಕುಶಲ ಕರ್ಮಗಳಲ್ಲಿ ತೊಡಗೋದು, ಅಷ್ಟಾಂಗ ಮಾರ್ಗದ ಪರಿಪಾಲನೆ, ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನದಲ್ಲಿ ಕೂತಾಗ ನಮ್ಮಲ್ಲಿ ಆಗುವಂತ ದೇಹಕ್ಕಾಗೋ ಅನುಭವವನ್ನ ಕಾಯ ಅನುಪಸ್ಸನ ಅಂದಿದ್ದಾರೆ. ಥರ್ಡ್ ಐನ ಓಪನ್ ಆಗೋದನ್ನ ವಿಪಸನವನ್ನ ಅಂದ್ರೆ ಅಂತರ್ದೃಷ್ಟಿಯನ್ನ ಸಾಧಿಸೋದು. ಇದೇ ಬುದ್ಧ ಕಂಡುಕೊಂಡ ಮಾನವ ಕುಲಕ್ಕೆ ಮಾರ್ಗದರ್ಶಿಸಿದ ಮಧ್ಯಮ ಮಾರ್ಗವಾಗಿದ್ದು, ಈ ಮಾರ್ಗ ನಮ್ಗೆ ಸುಖ ಶಾಂತಿಗಳನ್ನ ನೀಡಿ ನಮ್ಮ ಎಲ್ಲ ರೀತಿಯ ದುಃಖಗಳು ನಿವಾರಣೆಯಾಗಿ ನಿರ್ವಾಣದ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳಿದ. ಈ ಆನಾಪಾನಸತಿ ಧ್ಯಾನವನ್ನ, ವಿಪಸನ ಧ್ಯಾನ ವಿಧಾನವನ್ನ ಯಾರು ಬೇಕಾದ್ರೂ ಯಾವ ವಯಸ್ಸಿನವರಾದ್ರೂ ಕೂಡ ಅಳವಡಿಸ್ಕೊಳ್ಬಹುದು. ಇದು ಬೌದ್ಧ ಧರ್ಮಕ್ಕೆ ಸೀಮಿತವಲ್ಲ. ಸಂಸಾರವನ್ನ ತ್ಯಜಿಸಿ ಸನ್ಯಾಸಿ ಆಗ್ಬೇಕಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇನೆ ಆನಾಪಾನಸತಿ ಧ್ಯಾನ ಸಾಧನೆಯಲ್ಲಿ ತೊಡಗಬಹುದು. ದಿನನಿತ್ಯ ಜೀವನದಲ್ಲಿ ಈ ಧ್ಯಾನ ವಿಧಾನವನ್ನ ಅಳವಡಿಸ್ಕೊಳ್ಳಕ್ಕೆ ದೀಕ್ಷೆ ಉಪದೇಶದ ಅವಶ್ಯಕತೆ ಇಲ್ಲ. ಜೀವನ ಸತ್ಯಗಳನ್ನ ತಿಳಿಯೋಕೆ ಧ್ಯಾನ ಸಾಧನೆಯಲ್ಲಿ ತೊಡಗೋಕೆ ವಯಸ್ಸಿನ ನಿರ್ಬಂಧನೆ ಇಲ್ಲ. ಇದುವರೆಗೂ ಅಜ್ಞಾನದಿಂದ ಮಾಡಿರೋ ಕಾಯ ವಾಚ ಮನಸ ಪಾಪಗಳನ್ನ ಆನಾಪಾನಸತಿ ಧ್ಯಾನದ ಮೂಲಕ ಭಸ್ಮ ಮಾಡ್ಕೋಬಹುದು. ಇನ್ನು ಮುಂದೆ ವಿವೇಕದಿಂದ ವರ್ತಿಸಿ ಹೊಸ ಪಾಪ ಕರ್ಮಗಳು ಸೇರ್ಪಡೆ ಆಗದೆ ಇರೋ ಹಾಗೆ ಮಧ್ಯಮ ಮಾರ್ಗದಲ್ಲಿ ಜೀವನ ನಡೆಸಿ ಜ್ಞಾನ ಪಡೆಯಬಹುದು. ಬುದ್ಧನ ಬೋಧನೆಯಲ್ಲಿ ದೇವರಿಲ್ಲ, ಎಲ್ಲೂ ದೇವರು ಅಂತ ಹೇಳಲ್ಲ, ಆತ್ಮ ಅನ್ನೋ ಪದ ಬಳಸಲ್ಲ, ಬರೇ ಕೆಲ್ಸ ಕರ್ಮ. ಅವನ ಬೋಧನೆ ಏನಂದ್ರೆ ಯಾವ ಪ್ರತಿಫಲಕ್ಕಾಗಿನೂ ಕೆಲಸ ಮಾಡಬೇಡಿ, ಯಾವ ಮೂಢ ನಂಬಿಕೆಗಾಗಿನೂ ಕೆಲಸ ಮಾಡಬೇಡಿ, ನಿಮ್ಮ ಅಹಂಕಾರವನ್ನ ಅಳಿಸಿ ನಿರ್ವಾಣವನ್ನ ಪಡೆಯೋಕೆ ಮಾತ್ರ ಕೆಲಸ ಮಾಡಿ ಅಂತ ಹೇಳಿದಾನೆ. ಪ್ರಾಪಂಚಿಕವಾಗಿ ಶೈಕ್ಷಣಿಕವಾಗಿ ಏನೇ ಜ್ಞಾನ ಪಡೆದ್ರು, ಎಷ್ಟೇ ಜ್ಞಾನ ಪಡೆದ್ರು ಕರ್ಮ ಸಿದ್ಧಾಂತ ಜ್ಞಾನದ ಹೊರತು ಜೀವಕ್ಕೆ ಮುಕ್ತಿ ಇಲ್ಲ. ಈ ಭೂಲೋಕ ಒಂದೇ ಲೋಕ ಅಲ್ಲ, ಕೋಟ್ಯಾನು ಕೋಟಿ ಲೋಕಗಳಿವೆ. ಜೀವನಕ್ಕೆ ಅರ್ಥ ಇದೆ, ನಡೆಯೋ ಘಟನೆಗಳಲ್ಲಿ ಅನುಭವ ಇದೆ. ಈ ಜೀವನ ಶಾಸ್ತ್ರವನ್ನ ತಿಳ್ಕೊಳ್ಳೋಕೆ ಈ ಕರ್ಮಭೂಮಿಗೆ ಬರಲೇಬೇಕು. ಮಾಡಿದ ಕೆಟ್ಟ ಕೆಲಸಗಳ ಕುರಿತು ಪಶ್ಚಾತ್ತಾಪ ಪಡ್ಲೇಬೇಕು, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಯೋಗ್ಯವಾದ ಜ್ಞಾನವನ್ನ ತಿಳಿಯೋದೇ, ಸ್ವಭಾವಗಳಲ್ಲಿ ಪರಿವರ್ತನೆ ತಂದುಕೊಳ್ಳೋದೇ, ಯೋಗ್ಯವಾದ ಜೀವನವನ್ನ ಜೀವಿಸೋದೇ, ಪರಮ ಸುಖವನ್ನ ಅನುಭವಿಸೋದೇ ಜ್ಞಾನೋದಯ ಅಂತ ಹೇಳಿದಾನೆ. ಈ ಜೀವನ ಜ್ಞಾನಾನುಭವವನ್ನ ಅನುಭವ ಪೂರ್ವಕವಾಗಿ ತಿಳಿಯೋ ಮಾರ್ಗ ಆನಾಪಾನಸತಿ ಧ್ಯಾನದ ಮೂಲಕ ಮಾತ್ರ ತಿಳಿಯೋದು. ವಿಪಸನದ ಮೂಲಕ ಅಂದ್ರೆ ತನ್ನದೇ ದಿವ್ಯ ಚಕ್ಷುಗಳ ಮೂಲಕ ಸ್ವಾನುಭವದ ಮೂಲಕ ತಿಳಿಯೋದು. ಇದೇ ಜ್ಞಾನೋದಯದ ಪರಮ ಸುಖ ಅಂತ ತಿಳಿಸ್ಕೊಟ್ಟವನು ಬುದ್ಧ. ಈ ಜ್ಞಾನೋದಯದ ಪರಮ ಸುಖವನ್ನ ಹೇಗೆ ಅನುಭವಿಸ್ಬೋದು ಅನ್ನೋದನ್ನ ತಿಳಿಸಿದ್ಮೇಲೆ ಯಾರ್ಯಾರು ಪರಮ ಸುಖದ ಸವಿಯನ್ನ ಅನುಭವಿಸಕ್ಕಾಗಲ್ಲ ಅವ್ರಿಗೆ ಅನ್ನೋದನ್ನೂ ಕೂಡ ಬುದ್ಧ ಸವಿವರವಾಗಿ ತಿಳಿಸಿದಾನೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರಿಗೆ ಒಂದು ಸುಖ ಅನ್ನೋದು, ಪರಮ ಸುಖದ ಸವಿನ ಯಾರು ಸವಿಯಕ್ಕಾಗಲ್ಲ ಅನ್ನೋದನ್ನ ವಿವರಣೆ ಮಾಡಿದಾನೆ. ಯಾರು ಸ್ವಚ್ಛ ಮನಸ್ಸಿನಿಂದ ಕರುಣಾಮಯ ಜೀವನ ನಡೆಸೋದಿಲ್ವೋ, ಯಾರು ಕಾಯ ವಾಚ ಮನಸ ಕರ್ಮಗಳಲ್ಲಿ ತೊಡಗಿರ್ತಾರೋ, ಯಾರಿಗೆ ತೃಪ್ತಿ ಮತ್ತು ಸಮಾಧಾನ ಇರಲ್ವೋ, ಯಾರು ಕೋಪ ತಾಪ ದ್ವೇಷ ಸ್ವಾರ್ಥ ಮತ್ತು ಅಹಂನಿಂದ ಇತರರನ್ನ ತಮ್ಮ ಬಂದಿಗಳಂತೆ ಇಟ್ಕೊಂಡಿರ್ತಾರೋ, ಯಾರು ಮಾನಸಿಕ ಉದ್ರೇಕಗಳಿಂದ ಇತರರಿಗೆ ದುಃಖ ಉಂಟು ಮಾಡ್ತಾ ಇರ್ತಾರೋ, ಯಾರು ಭೋಗಾಸಕ್ತ ತೃಪ್ತಿಗಾಗಿ ಹಾತೊರಿತಾ ಇರ್ತಾರೋ, ಯಾರು ಸ್ವಪ್ರಯತ್ನದಿಂದ ಭೌತಿಕವಾಗಿ ಹಾಗೂ ಆಂತರಿಕವಾಗಿ ನೀತಿ ನಡತೆಯಲ್ಲಿ ಸ್ವಭಾವದಲ್ಲಿ ಪರಿವರ್ತನೆ ತಂದ್ಕೊಳ್ಳೋದಿಲ್ವೋ, ಯಾರು ತಮ್ಮ ಕರ್ತವ್ಯವನ್ನ ಹಾಗೂ ಜೀವನ ಜವಾಬ್ದಾರಿಯನ್ನ ಅರಿತು ಜೀವಿಸೋದಿಲ್ವೋ, ಯಾರು ತಮ್ಮ ಸ್ಥಿತಿಗತಿಗಳಿಗೆ ತಾವೇ ಕಾರಣರು ಅನ್ನೋದನ್ನ ತಿಳಿಯೋಕೆ ಪ್ರಯತ್ನಿಸೋದಿಲ್ವೋ, ಯಾರಿಗೆ ಸ್ವಾವಲಂಬನೆ, ಸ್ವಚ್ಛತೆ, ಕರುಣೆ, ಜ್ಞಾನ, ಶಾಂತಿ ಮತ್ತು ವಿಶ್ವಪ್ರೇಮದ ಸಿದ್ಧಾಂತದ ಅರಿವು ಇರಲ್ವೋ, ಸಾಧಿಸೋ ಛಲ ಇರಲ್ವೋ, ಅವರು ಜೀವನವನ್ನ ಎದುರಿಸಲಾರರು. ಕರ್ಮ ಸಿದ್ಧಾಂತವನ್ನ ಅರಿಯದವರು,
ಆಸೆಯನ್ನು ಬಿಡಲಾರರು, ಸ್ವಾರ್ಥದಿಂದ ತಪ್ಪೆಸಗದೇ ಇರಲಾರರು, ಅಜ್ಞಾನವನ್ನ ತೊಡೆಯಲಾರರು, ದುಃಖದಿಂದ ಹೊರಬರಲಾರರು, ಸತ್ಯಜ್ಞಾನವನ್ನು ಹೊಂದಲಾರರು, ಮುಂದಿನ ಹುಟ್ಟುಗಳನ್ನ ರೂಪಿಸಿಕೊಳ್ಳಲಾರರು, ಆಧ್ಯಾತ್ಮಿಕವಾಗಿ ಬೆಳೆಯಲಾರರು. ಹಾಗಾಗಿ ಪರಮ ಸುಖದ ಸವಿಯನ್ನ ಸವಿಯಲಾರರು ಅಂತ ಖಡಾಖಂಡಿತವಾಗಿ ಬುದ್ಧ ತಿಳಿಸ್ತಾ ಮಾನವ ಕೋಟಿಯನ್ನ ಎಚ್ಚರಿಸಿದ್ದಾರೆ, ಜಾಗೃತಗೊಳಿಸಿದ್ದಾರೆ. ಇಂದಿನ ಉಪನ್ಯಾಸವನ್ನ ಆಲಿಸಿದವರು ಇದೇ ಬುದ್ಧ ಪೌರ್ಣಿಮೆಯಂದು ಅಥವಾ ಇದೇ ಕ್ಷಣದಲ್ಲೇ ನಿಮ್ಮನ್ನ ನೀವು ಸ್ವ ಅಧ್ಯಯನ ಮಾಡಿಕೊಂಡು ಕೆಲವಾರು ಸಂಕಲ್ಪಗಳ ಮೂಲಕ ಬಿಡಬಹುದಾದದನ್ನ ಬಿಟ್ಟು, ತಿದ್ದುಕೊಳ್ಳಬಹುದಾದದನ್ನ ತಿದ್ದುಕೊಂಡು, ಮಾಡಲೇಬೇಕಾದನ್ನ ಮಾಡ್ತಾ, ಅಳವಡಿಸಿಕೊಳ್ಳಲೇಬೇಕಾದುದನ್ನ ಅಳವಡಿಸಿಕೊಳ್ಳುತ್ತಾ, ಪಡೆಯಬಹುದಾದದನ್ನ ಪಡೆಯಕ್ಕೆ ಪ್ರಯತ್ನಿಸೋಣ. ನಮ್ಮ ಬದುಕನ್ನ ಸಾರ್ಥಕಪಡಿಸಿಕೊಳ್ಳೋಣ, ಮುಕ್ತಿ ಸಾಧಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ, ಮಹಾವತಾರ್ ಟಿವಿಯ ಡಾಕ್ಟರ್ ರಂಗನಾಥ್ ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ, ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.